Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಡಿ. ಲಾಸ್ಟ್ ಸೆಷನ್ ಅಲ್ಲಿ 2015 ಮತ್ತು 16 ನಲ್ಲಿ ಯಾವ ರೀತಿ ಪ್ರಾಬ್ಲಮ್ ನ ಕೊಟ್ಟಿದ್ದ ಸೆಕ್ಷನ್ ಬಿ ಗೆ ಅಂತ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ದಿವಸ ನಾವು ಮೇ 2018 ಕ್ವಶನ್ ಪೇಪರ್ ನಲ್ಲಿ ಯಾವ ರೀತಿ ಪ್ರಾಬ್ಲಮ್ ನ ಸೆಕ್ಷನ್ ಬಿ ಗೆ ಕೊಟ್ಟಿದ್ದಾನೆ ಅಂತ ನೋಡೋಣ ಸ್ಟೂಡೆಂಟ್ಸ್. ನ್ಯೂಮರಿಕಲ್ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ಬಿಟ್ಟಿದೆ. ಹಾಗಾದ್ರೆ ಬನ್ನಿ, ಸೆಕ್ಷನ್ ಬಿ ಪ್ರಾಬ್ಲಮ್ ಫೈರ್ ಇನ್ಶೂರೆನ್ಸ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿದೆ. ಏನಂತ ಹೇಳ್ತಾನೆ, ಅ ಫರ್ಮ್ ಹ್ಯಾಸ್ 2 ಡಿಪಾರ್ಟ್ಮೆಂಟ್ಸ್ ಎಕ್ಸ್ ಅಂಡ್ ವೈ. 2 ಡಿಪಾರ್ಟ್ಮೆಂಟ್ ಇದೆಯಂತೆ. ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಟ್ರೇಡಿಂಗ್ ಪೀರಿಯಡ್ ಎಂಡಿಂಗ್ 31st March 2017. 2017ನೇ ಇಸ್ವಿ ಎಂಡಿಂಗ್ ನಲ್ಲಿ ಈ ರೀತಿ ಇದೆಯಂತೆ ಇನ್ಫಾರ್ಮೇಶನ್. ಸೊ ಡಿಪಾರ್ಟ್ಮೆಂಟ್ ಎಕ್ಸ್, ಡಿಪಾರ್ಟ್ಮೆಂಟ್ ವೈ ಟೋಟಲ್ ಅಮೌಂಟ್ ನ ಕೊಟ್ಟಿದ್ದಾನೆ. ಸೊ ನಾವೇನ್ ಮಾಡ್ಬೇಕಾಗಿರುತ್ತೆ, ಪ್ರಾಬ್ಲಮ್ ನ ಓದ್ಕೊಂಡು ಎಲ್ಲೆಲ್ಲ ಹಾಕ್ಬೇಕು ನೋಡ್ಬೇಕಾಗಿರುತ್ತೆ. ಈ ಎಕ್ಸ್ಪೆನ್ಸಸ್ ಎಲ್ಲಾನು ಕೂಡ ಓಪನಿಂಗ್ ಸ್ಟಾಕ್, ಪರ್ಚೇಸ್, ಸೇಲ್ಸ್, ಪರ್ಚೇಸ್ ರಿಟರ್ನ್ಸ್, ಸೇಲ್ಸ್ ರಿಟರ್ನ್ಸ್ ಇಷ್ಟನ್ನು ಕೂಡ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅವನೇ ಅಲೋಕೇಟ್ ಮಾಡಿ ಕೊಟ್ಟು ಬಿಟ್ಟಿದ್ದಾನೆ. ಎಷ್ಟೆಷ್ಟು ಅಮೌಂಟ್ ಅಂದ್ಬಿಟ್ಟಿದೆ, ಎಕ್ಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟು, ವೈ ಡಿಪಾರ್ಟ್ಮೆಂಟ್ಗೆ ಎಷ್ಟು ಅಂತ ಹೇಳಿ ಅವನೇ ಕೊಟ್ಬಿಟ್ಟಿದ್ದಾನೆ. ಆಸ್ ಇಟ್ ಈಸ್ ಆಗಿ ನೀವು ಆಗಿಂದಾಗಿ ತಗೊಂಡ್ಬಿಡ್ತೀರಾ. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ನ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ತಗೊಂತೀರಾ, ಪರ್ಚೇಸಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ತಗೊಂತೀರಾ, ಸೇಲ್ಸ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ನಲ್ಲಿ ತಗೊಂತೀರಾ. ಪರ್ಚೇಸ್ ರಿಟರ್ನ್ಸ್ ಜ್ಞಾಪಕ ಇರಲಿ, ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ತಗೊಳಕ್ ಮುಂಚೆ ಪರ್ಚೇಸ್ ಅಲ್ಲಿ ಪರ್ಚೇಸ್ ರಿಟರ್ನ್ ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂತೀರಾ ಸ್ಟೂಡೆಂಟ್ಸ್. ಕ್ಲಿಯರ್? ಈಗ ಇಲ್ಲಿ 3 ಕಾಮನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಈ 3 ಕಾಮನ್ ಎಕ್ಸ್ಪೆನ್ಸಸ್ಗೆ ಎಗೆಷ್ಟು ಬಿಗೆಷ್ಟು ಅಂತ ಕೊಟ್ಟಿಲ್ಲ ಸ್ಟೂಡೆಂಟ್ಸ್. ಅದಕ್ಕೆ ಇದನ್ನ ನಾವೇನಂತ ಕರಿತೀರಾ, ಕಾಮನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈಗ ಈ 3ನ ಹಂಚ್ಲಿಕ್ಕೆ ನಾವು ಕಾಮನ್ ಸೆನ್ಸ್ ನ ಉಪಯೋಗಿಸ್ಬೇಕಾಗಿರುತ್ತೆ. ಕಾಮನ್ ಸೆನ್ಸ್ ನ ಉಪಯೋಗಿಸ್ಲಿಕ್ಕೆ ಮುಂಚೆ ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಮೋಸ್ಟ್ 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 ಇಂಪಾರ್ಟೆಂಟ್, ಕಾಮನ್ ಸೆನ್ಸ್ ನ ಉಪಯೋಗಿಸ್ಲಿಕ್ಕೆ ಮುಂಚೆ ನಾವು ನೋಡಬೇಕು ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ಕಾಮನ್ ಎಕ್ಸ್ಪೆನ್ಸಸ್ ನ ಹಂಚ್ಲಿಕ್ಕೆ ಏನಾದರೂ ರೇಷಿಯೋ ಕೊಟ್ಟಿದ್ದಾನ. ನೋಡಿ, ವೇಜಸ್ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗಿತ್ತು, ಆದರೆ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 5:6 ಅಂತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ, ಯಾವುದು ವೇಜಸ್ ನ 5:6 ರೇಷಿಯೋದಲ್ಲಿ ಹಂಚಬೇಕಾಗಿರುತ್ತಂತೆ. ಅದೇ ರೀತಿಯಲ್ಲಿ ಪವರ್ ಆರ್ ಇನ್ ದ ರೇಷಿಯೋ ಆಫ್ 1:2 ಅಂತೆ. ಹಾಗಾದ್ರೆ ಪವರ್ನ ನಾವು 1:2 ರೇಷಿಯೋದಲ್ಲಿ ನಾವು 1:2 ರೇಷಿಯೋದಲ್ಲಿ ಹಂಚಬೇಕಂತೆ. ದೆನ್ ಅಷ್ಟೇ ಕೊಟ್ಟಿರೋದು. ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇನ್ ಕಾಲಮ್ ನ ಫಾರ್ಮ್ ಅಂತ ಹೇಳಿದಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಕ್ಯಾರೇಜ್ ಇನ್ವರ್ಡ್ಸ್ ನ ಯಾವ ಬೇಸ್ ಅಂತ ಕೊಟ್ಟಿಲ್ಲ. ಇದೇ ಕಾಮನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇದು ಈಗ ನೀವು ಕಾಮನ್ ಸೆನ್ಸ್ ನ ಉಪಯೋಗಿಸ್ಬೇಕಾಗಿರೋದು. ಕ್ಯಾರೇಜ್ ಕೊಡ್ತಾ ಇದೀವಿ, ಇನ್ವರ್ಡ್ಸ್ ಅಂದ್ರೆ ಮೆಟೀರಿಯಲ್ ಇನ್ವರ್ಡ್ಸ್ ಆಗ್ತಿದೆ ಅಂದ್ರೆ ಏನ್ ಮಾಡಿರ್ತೀವಿ ನಾವು, ಪರ್ಚೇಸಸ್ ಮಾಡಿರ್ತೀವಿ. ಹಾಗಾದ್ರೆ ನೆಟ್ ಪರ್ಚೇಸ್ ರೇಷಿಯೋದಲ್ಲಿ ಹಂಚಬೇಕಾಗಿರುತ್ತೆ, ಆ ಬೇಸ್ ಮೇಲೆ ಹಂಚಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನ ಪಕ್ಕದಲ್ಲಿ ಕಾಪಿ ಮಾಡಿದ್ದೀನಿ. ಯಾವ ರೀತಿ ಸಾಲ್ವ್ ಮಾಡ್ಬೋದು ಸಿಂಪಲ್ ಆಗಿ ಅಂದ್ಬಿಟ್ಟಿದೆ, ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನ ಕಾಪಿ ಮಾಡ್ಕೊಂಡಿದ್ದಾಗಿದೆ. ಫಸ್ಟ್ ಟ್ರೇಡಿಂಗ್ ಅಂಡ್ ಪಿ&ಎಲ್ ಅಕೌಂಟ್, ಓಪನಿಂಗ್ ಸ್ಟಾಕ್. ಹಾಗಾದ್ರೆ ಡೆಬಿಟ್ ಸೈಡ್ ನಲ್ಲಿ ಟು ಓಪನಿಂಗ್ ಸ್ಟಾಕ್ ಎಷ್ಟು ಸಾವಿರ ಅಂತೆ, ಎ ಡಿಪಾರ್ಟ್ಮೆಂಟ್ 5,000 ಅಂತೆ, ಬಿ ಡಿಪಾರ್ಟ್ಮೆಂಟ್ 7,000 ಅಂತೆ. ಡೈರೆಕ್ಟ್ ಪೋಸ್ಟ್ ಮಾಡ್ತಾ ಇರಬೇಕು. ಪರ್ಚೇಸ್ ಅಲ್ಲಿ ಪರ್ಚೇಸ್ ರಿಟರ್ನ್ ಲೆಸ್ ಮಾಡಬೇಕು ಅಂತ ಹೇಳಿದ್ದೆ. 42,000ದಲ್ಲಿ 2,000ನ ಕಳೆದ್ರೆ ಟು ಪರ್ಚೇಸಸ್
40,000. ದೆನ್ 52,000ದಲ್ಲಿ ಪರ್ಚೇಸ್ ರಿಟರ್ನ್ 2,000 ಕಳೆದ್ರೆ ಬರೋದು 50,000. ಓಕೆ. ದೆನ್ ಸೇಲ್ಸ್ ಅಂತೆ. ಹಾಗಾದ್ರೆ ಕ್ರೆಡಿಟ್ ಸೈಡ್ನಲ್ಲಿ ಬೈ ಸೇಲ್ಸ್ ಎಷ್ಟಂತೆ 80,000. ಸೇಲ್ಸ್ ರಿಟರ್ನ್ ಎಷ್ಟಂತೆ 2,000 ಲೆಸ್ ಮಾಡಿದ್ರೆ ಬರೋದು 78,000. ದೆನ್ 93,000ನಲ್ಲಿ ಸೇಲ್ಸ್ ರಿಟರ್ನ್ ಎಷ್ಟು 2,000 ಅಂದರೆ ಬರೋದು 91,000. ದೆನ್ ಕ್ಯಾರಿಯೇಜ್ ಇನ್ವರ್ಡ್ಸ್ ಟು ಕ್ಯಾರಿಯೇಜ್ ಇನ್ವರ್ಡ್ಸ್ ಎಷ್ಟಂತ ಇರುವಂತಹದ್ದು 4,500 ಅಂತೆ. ಆ 4,500ನ ಹಂಚೋಣ, ಆಮೇಲಿಂದ ಹಂಚೋಣ. ಪವರ್ನ ಯಾವ ಬೇಸ್ ಮೇಲೆ ಹಂಚ್ಬೇಕಂತೆ ಪವರ್ ಟು ಪವರ್. ಯಾವ ಬೇಸ್ ಮೇಲೆ ಹಂಚ್ಬೇಕಂತೆ ಪವರ್ನ 1:2 ರೇಷಿಯೋದಲ್ಲಿ ಹಂಚ್ಬೇಕಂತೆ. ಹಾಗಾದರೆ ಹಂಚುವಂಥ ರೀತಿ ನಿಮ್ಗೆ ಆಲ್ರೆಡಿ ಲಾಸ್ಟ್ ಸೆಮಿಸ್ಟರ್ನಲ್ಲಿ ಹೈರ್ ಪರ್ಚೇಸ್ ಸಿಸ್ಟಮ್ನ ಹೇಳ್ಕೊಡುವಾಗ ರೇಷಿಯೋ ಮೆಥಡ್ ಅಂತ 3ನೇ ಮೆಥಡ್ ಇತ್ತು. ಅಲ್ಲಿ ಶಾರ್ಟ್ ಕಟ್ನ ಹೇಳಿದ್ದೆ ಸ್ಟೂಡೆಂಟ್ಸ್, ಅರ್ಥ ಮಾಡಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತೆ ಅದು ನೋಡಿ ಸ್ಟೂಡೆಂಟ್ಸ್. ಸೊ ಎಷ್ಟು ಸಾವಿರ ಇರೋದು ಪವರ್ 6,000 ಇರೋವಂತಹದ್ದು 6,000 ಇಂಟು 1:2 ರೇಷಿಯೋ ಅಂತೆ. ಹಾಗಾದರೆ 1:2 ಅಂದರೆ ಟೋಟಲ್ ಎಷ್ಟಿರುತ್ತೆ 3. ಹಾಗಾದರೆ 1/3 2/3 ಇಂಟು 1/3 ಎಷ್ಟು ಸಾವಿರ ಇರೋದು 6,000 /3 ಅಂದರೆ ಬರುವಂತಹದ್ದು 2,000. ದೆನ್ 2 ಅಂದರೆ ಬರೋದು 4,000. ಓಕೆ. ವೇಜಸ್ನ ಯಾವ ರೇಷಿಯೋದಲ್ಲಿ ಹಂಚ್ಬೇಕಂತೆ ವೇಜಸ್ 5:6 ರೇಷಿಯೋ ಅಂತೆ. 5:6 ಅಂದರೆ 5, 6, 11. ಹಾಗಾದರೆ 5/11 6/11. ಹಾಗಾದರೆ ಎಷ್ಟು ಸಾವಿರ ಇರುವಂತಹದ್ದು 11,000 ಇರೋದು 11,000 ಇಂಟು 5/11 ಅಂದರೆ ಬರುವಂತಹದ್ದು ಟು ವೇಜಸ್ ಎಷ್ಟು ಸಾವಿರ 5,000 ಉಳಿದಿರೋದಿನ್ನ 6,000 6/11 ಮಾಡಿದಾಗ. ದೆನ್ ಕ್ಲೋಸಿಂಗ್ ಸ್ಟಾಕ್ ಅಂತೆ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟಂತೆ ಕೊಟ್ಟಿರುವಂತಹದ್ದು 4,000 12,000 4,000 12,000. ಈಗ ಅವನು ಕೇಳಿರೋದೇ ಇಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್. ಹಾಗಾದರೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಂತ ಬರೆದಿದ್ವಿ, ಏನು ತೊಂದರೆ ಏನಿಲ್ಲ. ಸೊ ಈಗ ನಾವು ಮಾಡಬೇಕಾದ್ರೆ ಕ್ಯಾರೇಜ್ ಇನ್ವರ್ಡ್ಸ್ನ ಹಂಚಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ನೀವು ಸ್ಟೂಡೆಂಟ್ಸ್ ಕರೆಕ್ಟಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಕ್ಯಾರೇಜ್ ಇನ್ವರ್ಡ್ಸ್ ಯಾವ ಬೇಸ್ ಮೇಲೆ ಹಂಚಬೇಕು ನೆಟ್ ಪರ್ಚೇಸ್ ರೇಷಿಯೋ ಮೇಲೆ ಹಂಚಬೇಕು. ನೆಟ್ ಪರ್ಚೇಸಸ್ ಎಷ್ಟಿದೆ ಅಂತ ನೋಡಿ 40,000 50,000 ಇದೆ. 40,000 50,000. ಹಾಗಾದರೆ ರೇಷಿಯೋ 40,000 ಸ್ವಲ್ಪ ಅಬ್ಸರ್ವ್ ಮಾಡಿ, ಇಷ್ಟು 50,000. ಇಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಂತ ನೋಡಿ, ಇಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ 4 ಇದೆ, ಇಲ್ಲೂ 4 ಇದೆ. ಹಾಗಾದರೆ ಈ 4 ಝೀರೋಸ್ನ ಎಲಿಮಿನೇಟ್ ಮಾಡಿಬಿಡಿ. ಹಾಗಾದರೆ ಬರೋದು 4:5 ಬರುತ್ತೆ. ಹಾಗಾದರೆ 2 ಕೂಡಿದ್ರೆ ಬರುವಂಥದ್ದು ಎಷ್ಟು 9 ಆಗಿರುತ್ತೆ. 4/9 5/9 ಆಗಿರುತ್ತೆ ಸ್ಟೂಡೆಂಟ್ಸ್. ಸರಿ, ಅದನ್ನೇ ಅಕಸ್ಮಾತ್ 4,000 ಇಷ್ಟು 50,000 ಇದ್ದರೆ ಏನು ಮಾಡ್ಬೇಕು ಸರ್? ಇಲ್ಲಿ 3 0 ಇದೆ, ಇಲ್ಲಿ 4 0 ಇದೆ ಅಂದರೆ ಕಡಿಮೆ ಇರೋ 0ನ 2 ಕಡೆ ಹೊಡೆದು ಬಿಸಾಕಿ. 3 0 ಇಲ್ಲೂ ಹೊಡೆದಾಕ್ರಿ, 3 0 ಇಲ್ಲೂ ಹೊಡೆದಾಕ್ರಿ. ಇನ್ನೆಷ್ಟು ಉಳಿತಿನ್ನ 4:50 ಅನ್ನೋದೇ ರೇಷಿಯೋ. 50 4 ಕೂಡಿದ್ರೆ ಬರೋದು 54. 4/54 50/54. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹದ್ದು 4/4:5 ಬೇಸ್ ಮೇಲೆ ಹಂಚಬೇಕಾಗಿರೋದು 4:5 ರೇಷಿಯೋದಲ್ಲಿ. ಹಾಗಾದರೆ ಯಾವ ಕ್ಯಾರೇಜ್ ಇನ್ವರ್ಸ್ 4,500 ಕೊಟ್ಟಿರೋದು 4,500 / 9 ಇಂಟು 4.
ಅಂದರೆ ಬರುವಂತಹದ್ದು 2000. ದೆನ್ 5/9 ಎಷ್ಟು? 4500 ಇಂಟು 5/9 ಅಂದರೆ ಬರೋದು 2500. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಗಮನ ಇಟ್ಟುಕೊಳ್ಳಿ, ಕ್ಯಾರೇಜ್ ಇನ್ವರ್ಟ್ಸ್ನ ಬೇಸ್ ಮಾಡಿರೋದು ನೀವು 4:5 ಬ್ರ್ಯಾಕೆಟ್ನಲ್ಲಿ ಬರೀರಿ. ಪವರ್ನ ನೀವು ಹಂಚಿರೋದು 1:2, ಅದು ಬ್ರ್ಯಾಕೆಟ್ನಲ್ಲಿ ರೇಷಿಯೋ ಬರೀರಿ. ವೇಜಸ್ನ ಹಂಚಿರೋದು 5:6 ಬ್ರ್ಯಾಕೆಟ್ನಲ್ಲಿ ಬರೀರಿ. ಸೊ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ. 78 + 4 82,000. 82,000. 82,000 ಮೈನಸ್ 5,000 ಮೈನಸ್ 40,000 ಮೈನಸ್ 2 2 4 5 9,000 ಅಂದರೆ ಬರುವಂತಹದ್ದು 28,000. ಅದೇ ರೀತಿಯಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಮಾಡೋಣ. 91,000 ಪ್ಲಸ್ 12,000 ಅಂದರೆ ಬರೋದು 1,03,000. 1,03,000. 1,03,000 ಅಲ್ಲಿ ಮೈನಸ್ 7,000 ಮೈನಸ್ 50,000 ಮೈನಸ್ 2,500 ಮೈನಸ್ 4,000 ಮೈನಸ್ 6,000 ಅಂದರೆ ಬರುವಂತಹದ್ದು 33,500. ಇದನ್ನೇನಂತ ಬರೀತೀರಾ? ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್. ಅವನು ಕೇಳಿರೋದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಮಾತ್ರ ಕೇಳಿರೋದು, P&L ಅಕೌಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಹಾಗಾದ್ರೆ ನಾವು ಹೀಗೆ ಬಿಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ 2019 ಕ್ವಶನ್ ಪೇಪರ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಬೈ ಬೈ ಸ್ಟೂಡೆಂಟ್ಸ್.